ಬಿಗ್ ಬಾಸ್ ಕನ್ನಡ ಸೀಸನ್ 11 ಸಂಚಿಕೆ 115. ಇವತ್ತಿನ ಎಪಿಸೋಡು ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಎಪಿಸೋಡು. ಇವತ್ತು ಎಲ್ಲ ಹೇಳ್ಕೊಳ್ಳೋವಂಥ ಎಪಿಸೋಡ್ ಏನಲ್ಲ. ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಇರುತ್ತೆ. ಟ್ರೋಫಿ ನೀವು ಮೊನ್ನೆ ನೋಡಿದಂಥ ಟ್ರೋಫಿ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದೆ. ಆ ಟ್ರೋಫಿ ನಿಮಗೆ ಟ್ರೋಫಿ ಬಗ್ಗೆ ಏನು ಅನಿಸುತ್ತೆ ಹೋಗಿ ಟ್ರೋಫಿ ಮುಂದೆ ನೀವು ಹೇಳ್ಕೋಬೋದು ಅಂತ ಒಂದು ಚಟುವಟಿಕೆ ಕೊಡ್ತಾರೆ ಬಿಗ್ ಬಾಸು. ಈ ಚಟುವಟಿಕೆಯಲ್ಲಿ ಮೊದಲನೇದಾಗಿ ಮೋಕ್ಷಿತ್ ಅವರು ಹೋಗ್ತಾರೆ. ಮೋಕ್ಷಿತ್ ಅವರು ಏನು ಹೇಳ್ತಾರೆ ಅಂದರೆ, ಈ ಕನಸು ಬಿಗ್ ಬಾಸ್ನ ಕನಸು ನನ್ನದು ಆಗಿರಲಿಲ್ಲ, ನಮ್ಮ ತಾಯಿಯವ್ರ ಕನಸಿದು. ಇಲ್ಲಿ ಬಂದ ಮೇಲೆ ಖಂಡಿತ ನಾನು ಎಲ್ಲ ರೀತಿಯಲ್ಲೂ ಆಟ ಆಡಿದ್ದೀನಿ, ಜೀವಿಸಿದ್ದೀನಿ. ಇದು ನಮ್ಮ ತಾಯಿಯ ಕನಸಾಗಿರುತ್ತೆ ಈ ಕಪ್ಪು ಗೆಲ್ಲೋದು. ಸೋಲು ಗೆಲುವು ಎಲ್ಲ ನೋಡಿದ್ದೀನಿ, ಕಷ್ಟ ಸುಖ ಎಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿದ್ದೀನಿ. ನನಗೆ ಈ ಕಪ್ಪು ಪಡೆಯುವಂಥ ಅರ್ಹತೆ ಇದೆ ಅಂತ ಹೇಳಿ ಅವರು ಕಪ್ ಮುಂದೆ ಇವರ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಎರಡನೇದಾಗಿ ಮಂಜು ಬರ್ತಾರೆ. ಮಂಜು ತಾಯಿ ಹತ್ರ ಮಾತಾಡ್ದಂಗೆ, ತಾಯಿ ನಿನಗೆ ಯಾರಿಗಾದರೂ ಹೋಲಿ, ನಾನು 200 ಸಿನಿಮಾಗಳನ್ನು ಮಾಡಿದ್ದೀನಿ, ಇದುವರೆಗೂ ಒಂದೇ ಒಂದು ಪ್ರೈಸ್ ಬರಲಿಲ್ಲ. ಇದು ನಮ್ಮ ತಂದೆ ತಾಯಿ ಆಸೆ ಆಗಿರ್ತದೆ. ನಿನಗೆ ಯಾರಿಗಾದರೂ ಹೋಲಿ, ಆದರೆ ನಾನು ಈ ಮನೆಯಲ್ಲಿ ಎಲ್ಲ ಆಟ ಆಡುವಾಗ ಆಟ ಆಡಿದ್ದೀನಿ, ದುಃಖ ಪಡುವಾಗ ದುಃಖ ಪಟ್ಟಿದ್ದೀನಿ, ಎಲ್ಲ ರೀತಿಯಲ್ಲಿ ನಾನು ಈ ಮನೆಯಲ್ಲಿ ಜೀವಿಸಿದ್ದೀನಿ. ನಿನಗೆ ಯಾರು ಹೊಲಿಬೇಕಂತಿದೆಯೋ ಅವ್ರಿಗೆ ಹೊಲಿದೆಯಾ, ನನ್ನ ಹತ್ರ ಹೊಲಿದು ಬಾ ತಾಯಿ ಅಂತ ಆ ಕಪ್ ಮುಂದೆ ಒಂದು ಬೇಡಿಕೆಯನ್ನು ಇಡ್ತಾರೆ ಮಂಜಣ್ಣ ಅವರು. ಮಂಜಣ್ಣ ಅವರು ಅಲ್ಲಿ ಮಾತಾಡೋಕ್ಕೆ ಹೋದರೆ ಇಲ್ಲಿ ಕಾಮಿಡಿ ಮಾಡ್ತಾರೆ. ರಜತ್, ವಿಕ್ರಮ್, ಭವ್ಯಗೌಡ ಅದು ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ಅದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಮಂಜಣ್ಣ ಅಂದರೆ ಎಲ್ಲದರಲ್ಲೂ ಕೆಟ್ಟದಾಗಿ ಕಾಣಿಸ್ತಾರೆ. ಅದೊಂದು ಪಾಸಿಟಿವ್ ವೇ, ಅದನ್ನು ನೋಡ್ಬೋದಲ್ಲ. ಆದರೆ ಅಲ್ಲ, ಇವ್ರು ಕೇಳ್ಕೊಂಡ್ರೆ ಮಾತ್ರ ಅವ್ರು ಕೇಳ್ಕೊಂಡ್ರೆ ಈ ಥರ ಕೇಳ್ಕೊತಾರೆ, ಆ ಥರ ಕೇಳ್ಕೊತಾರೆ. ಅಲ್ಲ, ಅದು ನಿಮ್ಮ ಖಂಡಿತ ಇದು ಏನು ತುಂಬ ಕೆಟ್ಟದಾಗಿ ಕಾಣುತ್ತೆ ಹೊರಗಡೆ. ನಿಮ್ಗೆ ಏನು ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಅಲ್ಲ, ಅದಕ್ಕೂ ಅವ್ರು ಏನಾದರೂ ಬೇರೆ ಏನಾದರೂ ಮಾಡೋಕ್ಕೆ ಹೋಗ್ತಾವ್ರ? ನೀವು ಮಾಡಿದ್ರೆ ಅವರು ಮಾಡೋಕ್ಕೆ ಹೋಗಿರೋದಲ್ವ, ಅದನ್ನ ಯಾಕೆ ಕಾಮಿಡಿ ಮಾಡ್ತೀರಾ? ನೋಡೋದು ಜನರಿಗೆ ತುಂಬ ಅಸಹ್ಯವಾಗಿ ಕಾಣುತ್ತೆ. ಮೂರನೇದಾಗಿ ರಜತ್ ಅವ್ರು ಹೋಗ್ತಾರೆ. ರಜತ್ ಅವರು ಈ ಮನೆಯಲ್ಲಿ ನಾನು ಹೊರಗಡೆ ಹೆಂಗಿದ್ದೀನೋ ಒಳಗಡೆನೋ ಹಂಗೆ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ನಿಮ್ಗೆ ಅನಿಸಿದೆಯೋ ಇಲ್ಲೋ, ನಿಮ್ಮ ಮಾತುಗಳು ನೋಡೋ ಜನಗಳಿಗೆ ಎಷ್ಟೊಂದು ಇರಿಟೇಟ್ ಮಾಡಿಸುತ್ತೆ. ಅಂದರೆ ಏನು, ಅವ್ರಿಗೂ ಫ್ಯಾಮಿಲಿ ಇರ್ತದೆ, ಆಟ ಥರ ಆಡಬೇಕು. ಶೆಡೆ ನನ್ನ ಮಗನೇ, ಅದು ನಮ್ಗೆ ಬರೋದು ಇಲ್ಲ ಬಿಡಿ, ಅದು ಹೇಳ್ಬಾರ್ದು. ಆ ಮಾತುಗಳು ನಿಮಗೆ ಗೊತ್ತು. ಅಂದರೆ ಇಲ್ಲಿ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ನೀನು ಹೊರಗಡೆ ಹೆಂಗಿದ್ದಿ ಅನ್ನೋದಲ್ಲ, ಇಲ್ಲಿ ಹೇಗಿರ್ಬೇಕು ಅನ್ನೋದು ಮುಖ್ಯ ಆಗ್ತದೆ. ಹೊರಗಡೆ ಎಲ್ಲರೂ ಹಂಗೆ ಇರೋದು ಅಂತ ಅಲ್ಲ, ಇಲ್ಲಿ ಯಾವ ಥರ ಇರುತ್ತೆ, ನಿನ್ಗೆ ಎಲ್ಲ ಸಿಚುವೇಶನ್ನು ಫೇಸ್ ಮಾಡಬೇಕು ಬಿಗ್ ಬಾಸ್ ಮನೆಯಲ್ಲಿ. ಆವಾಗ ನಿನ್ನ ವ್ಯಕ್ತಿತ್ವ ಏನು, ಕೋಪ, ದ್ವೇಷ, ಹತಾಶೆ ಎಲ್ಲನೂ ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಆವಾಗ ನಿನ್ನ ವ್ಯಕ್ತಿತ್ವ ಏನಾಗಿರುತ್ತೆ, ನಿನ್ನ ಇಂಟೆನ್ಷನ್ ಒಳಗಡೆ ಇರೋದು ಹೊರಗಡೆ ಯಾವ ಥರ ಬರುತ್ತೆ ಅನ್ನೋದೇ ಮುಖ್ಯ ಆಗೋದು. ಅವರೊಂದು ನಾನು ಹೊರಗಡೆ ಹೇಗಿದ್ದೀನೋ ಒಳಗಡೆನೂ ಹಾಗೇ ಇದ್ದೀನಿ, ಎಲ್ಲ ಥರ ಆಟ ಆಡಿದ್ದೀನಿ, ಇದು ಮಾಡಿದ್ದೀನಿ, ನನಗೂ ಒಂದು ಅರ್ಹತೆ ಇದೆ ಅಂತ ಕಪ್ ಮುಂದೆ ಗೆಲ್ತಾರೆ. ನನಗೆ ಕಪ್ಗಿಂತ ಮುಖ್ಯ ಜನರ ಪ್ರೀತಿ ಮುಖ್ಯ, ಹೀಗೆ ಪ್ರೀತಿ ಮಾಡಿ ಅಂತಾರೆ. ಜನರ ಪ್ರೀತಿ ಪಡಿಬೇಕಂತಂದರೆ ಎಲ್ಲ ರೀತಿಯಲ್ಲೂ ಅರ್ಹತೆ ಇರಬೇಕಾಗುತ್ತೆ. ಅಷ್ಟು ಸುಲಭ ಅಲ್ಲ ಜನರ ಪ್ರೀತಿ ಪಡಿಬೇಕಂತಂದರೆ. ಆದರೆ ನೀನು ವ್ಯಕ್ತಿತ್ವದಲ್ಲೂ ಅಷ್ಟೇ, ಮಾತಿನ ಬರನೂ ಅಷ್ಟೇ, ಒಂದು ಆಟನೂ ಅಷ್ಟೇ, ಆ ರೀತಿ ಪ್ರತಿಯೊಂದು ಕೌಂಟ್ ಆಗುತ್ತೆ. ನಿಮ್ಮ ಫ್ಯಾನ್ಸು ನಿಮ್ಗೆ ವೋಟ್ ಮಾಡೋದು ಸೆಕೆಂಡ್ರಿ, ಜನರಲ್ ಆಡಿಯನ್ಸ್ ಕನೆಕ್ಟ್ ಆಗೋದು ಮುಖ್ಯ. ಜನರಲ್ ಆಡಿಯನ್ಸ್ ಕನೆಕ್ಟ್ ಆಗೋತ್ತಂದರೆ ವ್ಯಕ್ತಿತ್ವ ಕೂಡ ಮುಖ್ಯ ಆಗುತ್ತೆ. ನೀವು ಯಾವ ರೀತಿ ಬ್ಯಾಕ್ ಬಿಚ್ಚಿಂಗ್ ಮಾಡೋದಿರಲಿ, ಇದೆಲ್ಲ ಕೌಂಟ್ ಆಗುತ್ತೆ. ನೀವು ಎಲ್ಲರ ಬಗ್ಗೆ ಈಗಲೇ ನೋಡಿದ್ರಲ್ಲ, ಮಂಜಣ್ಣ ಮಾತಾಡೋಕೆ ಹೋದರೆ ಬ್ಯಾಕ್ ಬಿಚ್ಚಿಂಗ್ ಮಾಡಿದೆ, ಇದೆಲ್ಲ ಎಷ್ಟು ಸರಿ ಅಂತ ನಿಮಗೆ ಬಿಡ್ತೀನಿ. ನಾವು ಮುಂದಿನ ನೆಕ್ಸ್ಟು ಹನುಮಂತವ್ರು ಬರ್ತಾರೆ. ಹನುಮಂತವರು ಕೇಳ್ಕೊಂಡಿರುವಂಥ ಕಪ್ ಮುಂದೆ ತುಂಬ ಚೆನ್ನಾಗಿತ್ತು. ಯಾರಿಗೆ ಇಷ್ಟ ಆಯಿತೋ ಗೊತ್ತಿಲ್ಲ, ನನಗಂತೂ ಇಷ್ಟ ಆಯಿತು. ತಾಯಿ ಈ ಮನೆಯಲ್ಲಿ ಎಲ್ಲರೂ ಆಟ ಆಡಿದ್ದಾರೆ. ನಿನಗೆ ಯಾರು ಇಷ್ಟ ಇದೆ ಅವ್ರ ಹತ್ರ ಹೋಗ್ತಾಯಿ, ಯಾರು ಹೊಲಿತೀವಿ ಅವ್ರು ಹೊಲಿ, ನನಗೆ ಬಾ ಅಂತ ಅವ್ರು ಕೇಳ್ಕೊಳ್ಳಲ್ಲ. ಅದು ವ್ಯಕ್ತಿತ್ವ ಅಂತಂದರೆ ನಾನು ಟೂ ಗುಡ್ ಅನಿಸ್ತದು. ನಿನ್ಗೆ ಯಾರ ಹತ್ರ ಹೋಗ್ಬೇಕು ಅನಿಸಿದೆಯೋ ಅವ್ರ ಹತ್ರ ಹೋಗ್ತಾಯಿ, ನನಗೆ ಬಾ ಅಂತ ಅವ್ರು ಕೇಳಲೇ ಇಲ್ಲ. ಎಲ್ಲರೂ ಆಟ ಆಡಿದ್ದಾರೆ, ಎಲ್ಲರೂ ಅದಕ್ಕೆ ಅರ್ಹತೆ. ಬಟ್ ನಿನಗೆ ಯಾರು ಹೊಲಿತಾರೆ ಅವ್ರ ಹತ್ರ ಹೋಗ್ತಾಯಿ ಅಂತ ಹೇಳ್ತಾರೆ. ಇದು ಚೆನ್ನಾಗಿತ್ತು. ನಂತರ ಭವ್ಯಗೌಡ ಅವರು ಹೇಳಿದ್ದು ತುಂಬ ಎಮೋಷ್ನಲ್ ಆಗಿತ್ತು, ಕನೆಕ್ಟ್ ಆಯಿತು ನನಗೂ. ಖಂಡಿತ ಯಾರೇ ಆದರೂ ಒಂದು ಮನಸ್ಸು ಇರೋರಿಗೆ ಅದು ಅರ್ಥ ಆಗುತ್ತೆ, ಕನೆಕ್ಟ್ ಆಯಿತು. ಬಟ್ ಒಂದು ಏನಂದರೆ,
ನಿನ್ನೆ ಎಪಿಸೋಡ್ಗೂ ಇವತ್ತಿನ ಎಪಿಸೋಡ್ಗೂ ಮಂಜಣ್ಣನ ಹತ್ರ ನೀವು ಆ್ಯಟಿಟ್ಯೂಡ್ ತೋರಿಸಿದ್ದು ಇವತ್ತು ಇಲ್ಲಿ ಬಿಡ್ಕೊಂಡ್ರೆ ಅದಕ್ಕೆ ಈ ಎಪಿಸೋಡು ಆ ಎಪಿಸೋಡ್ ನೋಡೋ ರೆಗ್ಯುಲರ್ ಜನಗಳಿಗೆ ಏನು ಅನಿಸುತ್ತೆ ಅದು ನಿಜನಾ ಇದು ನಿಜನಾ ಅಂತ ನಮ್ಗೆ ಡೌಟ್ ಬಂದುಬಿಡುತ್ತೆ. ಅದು ಪ್ರಾಬ್ಲಮ್ ಇಲ್ಲಿ. ಅದಕ್ಕೆ ಹೇಳೋದು ವ್ಯಕ್ತಿತ್ವ ಮುಖ್ಯ ಆಗುತ್ತೆ ಅಂತ. ನಿನ್ನೆ ಆ ಚಟುವಟಿಕೆಯಲ್ಲಿ ಮಂಜನಿಗೆ ಹೋಗಯ್ಯ ಬಾರಯ್ಯ ನಿನಗೆ ನಿಮ್ಮ ಅಣ್ಣ ಅಂದರೆ ನಾನೇನು ಅಗ್ರಿಮೆಂಟ್ ಕೊಟ್ಟಿದ್ನ ಮತ್ತು ಆ ಆ್ಯಟಿಟ್ಯೂಡು ಅದೆಲ್ಲ ನೋಡಿದ್ರೆ ಯಾರಾದ್ರೂ ಏನಪ್ಪ ಈ ಹುಡುಗಿ ಹಿಂಗೆ ಇದು ಮಾಡ್ತಾಳೆ ಅಂತ ಅನಿಸುತ್ತೆ. ಬಟ್ ಇವತ್ತು ನೀವು ಹೇಳಿರುವಂಥ ಕಪ್ ಮುಂದೆ ಹೇಳ್ಕೊಂಡಿರೋಂಥ ವಿಚಾರ ತುಂಬ ಚೆನ್ನಾಗಿತ್ತು, ನನಗೆ ಕನೆಕ್ಟ್ ಆಯಿತು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಹೇಳೋದು ಯಾವ ಕಡೆ ಯಾವ ಥರ ಇರಬೇಕು ಅನ್ನೋದು ಮುಖ್ಯ ಆಗುತ್ತೆ ಅಂತ. ನಿನ್ನೆ ಆ ಲೆಕ್ಕದಲ್ಲಿ ಡೈಲಿ ನೋಡುವಂಥ ನಮ್ಮಂಥ ಜನರಲ್ ಆಡಿಯನ್ಸ್ಗೆ ಕನ್ಫ್ಯೂಷನ್ ಆಗಿಬಿಡ್ತದೆ. ನಿನ್ನೆ ಆ ಭವ್ಯ ನಿಜನ, ಇವತ್ತು ಈ ಭವ್ಯ ನಿಜನ ಅಂತ. ಅದಕ್ಕೆ ಒಂದು ಕನೆಕ್ಟ್ ಆಗಬೇಕಂದ್ರೆ ತುಂಬ ವಿಚಾರಗಳು ಮ್ಯಾಟ್ರ್ ಆಗ್ತವೆ. ಒಂದು ಕೋಪ ಮಾಡ್ಕೊಳ್ಳೋದಿರಲಿ, ಒಂದು ಮಾತು ಹಾಡೋದು ಇಲ್ಲಿ ಒಂದು ಸೆಕೆಂಡ್ ಕೆಲಸ, ಬಟ್ ಅದರ ಪರಿಣಾಮ ಏನಿದೆ ತುಂಬ ಕೆಟ್ಟದಾಗಿರುತ್ತೆ ಮುಂದೆ ಅನ್ನೋದು ನನ್ನ ಅನಿಸಿಕೆ. ಇದು ಚೆನ್ನಾಗಿ ಬಿಟ್ಟು, ಬಟ್ ಭವ್ಯಗೌಡ ಅವರು ಕೇಳ್ಕೊಂಡಿರೋ ರೀತಿ ಖಂಡಿತ ನನ್ನ ಮನಸ್ಸಿಗೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕೇಳ್ಕೊಂಡ್ರು. ನಾವು ತುಂಬ ಸ್ಟ್ರಗಲ್ಸ್ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆ ಯಾರು ಮನೆಯಲ್ಲಿದ್ದ ಟೈಮಲ್ಲಿ ವಾಶ್ರೂಮಲ್ಲಿ ಬಿದ್ದು ಇಲ್ಲಿ ನೆಕ್ ಹತ್ರ ವೋಕಲ್ ಬಾಕ್ಸ್ ಡ್ಯಾಮೇಜ್ ಆಗುತ್ತೆ, ಅದರಿಂದ ಮಾತಾಡೋಕ್ಕೆ ಸರಿಯಾಗಿ ಆಗಲ್ಲ. ಆ ಟೈಮಲ್ಲಿ ನನಗೆ ಅಷ್ಟು ದುಡ್ಡು ಇರಲಿಲ್ಲ. ಅದು ಇದ್ದಿದ್ದೇ ಒಂದು ವಾಸಿ ಮಾಡಿ ನಮ್ಮ ತಂದೆ ಇವತ್ತು ಚೆನ್ನಾಗಿ ಮಾತಾಡ್ತಾ ಇದ್ರೇನೋ ಆ ಒಂದು ಗಿಲ್ಟ್ ಇದೆ ನನಗೆ. ಈ ಕಪ್ಪಿಗಿಂತ ಮುಖ್ಯ ನನಗೆ ಕಪ್ ಜೊತೆ ಬರೋ ದುಡ್ಡು ಕೂಡ ನನಗೆ ತುಂಬ ಮುಖ್ಯ ಇದೆ. ನನ್ನ ಫೈನಾನ್ಸೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಇದೆ ಅಂತ ಕೇಳ್ಕೊಂಡ್ರು. ಅದು ತುಂಬ ಇಷ್ಟ ಆಯಿತು. ನಂತರ ವಿಕ್ರಮ್ ಅವ್ರು ಬರ್ತಾನೆ. ವಿಕ್ರಮ್ ಅವರು ಕೇಳ್ಕೊಂಡಿರೋಂಥದ್ದು ತುಂಬ ಚೆನ್ನಾಗಿತ್ತು. ಅವ್ರ ತಂದೆ ಡ್ರೈವರ್ ಆಗಿರ್ತಾರೆ. ಎಲ್ಲೋ ಗುಬ್ಬಿ ಹತ್ರ ಒಂದು ಊರಿನ ಬಗ್ಗೆ ಹೇಳ್ತಾರೆ. ಆ ಊರಲ್ಲಿ ನಾವು ಇದ್ವಿ ನಮ್ಮ ತಂದೆ ಸಾಯೋವರೆಗೂ. ಆಮೇಲೆ ಬೆಂಗಳೂರು ಬಂದ್ಬಿದ್ವಿ ಅಂತ. ಯಾವುದೋ ಒಂದು ಕರೋನಾ ಟೈಮಲ್ಲಿ ನನಗೂ ಕೆಲಸ ಇಲ್ಲ, ನಿನಗೂ ಕೆಲಸ ಇಲ್ಲ, ಯಾರ್ದೋ ಒಬ್ರು ನಡೀತಾ ಇರಬೇಕಂತ ತಂದೆ ಹೋದವರು ಮತ್ತೆ ವಾಪಸ್ ಬರಲಿಲ್ಲ. ನನಗೆ ತುಂಬ ಕನೆಕ್ಟ್ ಆಯಿತು, ತುಂಬ ಚೆನ್ನಾಗಿ ಹೇಳಿದ್ರು. ಅದೇ ಲಾಸ್ಟಲ್ಲಿ ಡ್ರಾಮೆಸ್ಟಿಕ್ ಡೈಲಾಗ್ಲು ಅಷ್ಟೊಂದು ಅನಿಸ್ಲಿಲ್ಲ, ಬಟ್ ಹೇಳಿರುವಂಥ ಮನಸ್ಸಿಂದ ಹೇಳಿರುವಂಥ ಮಾತುಗಳು ಕೆಲವು ಕನೆಕ್ಟ್ ಆಯಿತು, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ತುಂಬ ಸ್ಟಾರಾಗಿ ಬೆಳಿಬೇಕು ಅಂದ್ಕೊಂಡಿದ್ದೀನಿ ತಾಯಿ, ಅದಕ್ಕೆ ನಿನ್ನ ಸಹಾಯ ಬೇಕಾಗ್ತದೆ ಅಂತ ಕಪ್ ಮುಂದೆ ಬೇಡ್ಕೊಂಡಿರುತ್ತೆ. ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಈ ಚಟುವಟಿಕೆ ಇಲ್ಲಿಗೆ ಮುಗಿತೆ. ಇದರಲ್ಲಿ ನನಗೆ ತುಂಬ ಚೆನ್ನಾಗಿ ಅನಿಸಿದಂದರೆ ವಿಕ್ರಮ್, ಭವ್ಯಗೌಡ ಅವರು, ಹನುಮಂತು ಮತ್ತು ಮೋಕ್ಷಿತ್ ಅವರು, ಮಂಜಣ್ಣ, ಇಷ್ಟು ಜನ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ನಂತರ ಚಟುವಟಿಕೆ ಕಲರ್ಸ್ ಕನ್ನಡದಲ್ಲಿ ಬೆಳಿಗ್ಗೆ ಹೊತ್ತು ಬರುವಂಥ ಗುರೂಜಿಯವರು ಬರ್ತಾರೆ. ಗುರೂಜಿಯವರು ಬಂದು ಎಲ್ಲರ ಬಗ್ಗೆ ಒಂದು ಜಾತಕ ಬರ್ಕೊಡಿ ನೋಡ್ತೀವಿ ಅಂತ ಒಂದು ಜಾತಕದ ಬಗ್ಗೆ ಹೇಳ್ತಾರೆ. ಜಾತಕದ ಬಗ್ಗೆ ಹೇಳಿದ್ರಲ್ಲಿ ನನಗೇನು ಅಷ್ಟೊಂದು ಏನು ಇಷ್ಟ ಆಗಲಿಲ್ಲ. ಈಗ ಮುಂದೆ 2 ವರ್ಷದ ಕಷ್ಟ ಇರ್ತದೆ, 3 ವರ್ಷ ಕಷ್ಟ ಇದ್ದದ್ದು, ಮುಂದೆ 2 ವರ್ಷ ಕಷ್ಟ ಬರುತ್ತೆ ಅಂತ ಹೇಳಿದ್ರೆ ನಮಗೆ ಇವಾಗಲಿಂದ ಕಷ್ಟ ಸ್ಟಾರ್ಟ್ ಆಗುತ್ತೆ. ಮುಂದೆ ಬರುತ್ತೆ ಅಂತ ಆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತದೆ. ಅದು ಹೇಳಿದ್ದೇನೋ ನಮಗೆ ಇಷ್ಟ ಆಗಲಿಲ್ಲ. ಹೇಳ್ಬೋದಾಗಿತ್ತು ಬೇರೆದು, ಇನ್ನು ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. ಅದೊಂದು ಆ ಥಾಟ್ ಪ್ರೊಸೆಸ್ ಏನಿರುತ್ತೆ ಅದು ಚೆನ್ನಾಗಿಲ್ಲ ಅಂತಂದ್ರು ಚೆನ್ನಾಗಿರುತ್ತೆ ಅಂತ ಹೇಳಿದಾರೆ ಅನ್ನೋದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿತ್ತು ಆ ಥರ ಹೇಳಿದರೆ. ಕೆಲವು ಹನುಮಂತಿಗೆ ಹೇಳಿದ್ದು ನಿನ್ನ ಮನಸ್ಸಲ್ಲಿರೋದು ಬೇರೆ, ಹೊರಗಡೆ ಹೇಳೋದು ಬೇರೆ ಮುಂಚೆ ಅಂತಂದರೆ ಅದು ಏನು ಇಷ್ಟ ಆಗಲಿಲ್ಲ. ಅದು ಅವ್ರ ವ್ಯಕ್ತಿತ್ವನೇ ಹಾಗೆ ಇರ್ಬೋದು, ಇಲ್ಲ ಗುರೂಜಿನೂ ನಾವೇನು ಇದು ಮಾಡೋಕ್ಕಾಗಲ್ಲ. ಅಲ್ಲಿ ಏನು ಬಂದಿದೆ ಅದನ್ನೇ ಹೇಳಿರ್ತಾರೆ. ಬಟ್ ಅದು ಕೆಲವು ಹೇಳೋದು ನಿಮಗೆ ಭವ್ಯಗೌಡ ಅವ್ರಿಗೆ ಹೇಳ್ತಾರೆ ಮುಂದಿನ ನಿಮಗೆ ಪ್ರೀತಿ ಪ್ರೇಮದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಬರುತ್ತಂತ. ಆ ಥರದ ಒಂದು ಏನೋ ಒಂದು ಮೈಂಡ್ಗೆ ಹುಳ ಬಿಟ್ಟಂಗಾಗುತ್ತೆ. ಅದು ಬೇಡ ಆಗಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಇನ್ನು ಒಳ್ಳೆಯದು ಅಪ್ಪ ನಿನ್ನ ಫ್ಯೂಚರ್ ಮುಂದೆ ಚೆನ್ನಾಗಿರ್ತದೆ ಅಷ್ಟೇ ಹೇಳಿದರೆ ಸಾಕಾಗಿತ್ತು, ಇದೇನು ಅವಶ್ಯಕತೆ ಇರಲಿಲ್ಲ ಅನ್ನೋದು ನನ್ನ ಅನಿಸಿಕೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಮೂರನೇದಾಗಿ ಒಂದು ಯಜಮಾನ ಸೀರಿಯಲ್ ಅವರು ಟೀಮ್ ಬರ್ತಾರೆ, ಝಾನ್ಸಿ ಮತ್ತು ರಾಘವೇಂದ್ರ ಅವರು. ಯಜಮಾನ ಸೀರಿಯಲ್ಲು ಇದು ಬಿಗ್ ಬಾಸ್ ಆದಮೇಲೆ 10 ಗಂಟೆಗೇನೋ ಸ್ಟಾರ್ಟ್ ಆಗುತ್ತೆ. ಬಿಗ್ ಬಾಸ್ ಸೀರೀಸ್ ಮುಗಿದ ಮೇಲೆ ಸ್ಟಾರ್ಟ್ ಆಗೋ ಕೆಲವು ಸೀರಿಯಲ್ಸ್ ಪ್ರಮೋಷನ್ಗೆ ಬರ್ತಾಯಿದ್ದಾರೆ. ಈಗ ಯಜಮಾನ ಪ್ರಮೋಷನ್ಗೆ ಬಂದಿದ್ದರು.
ಜಮಾನ ಪ್ರಮೇಶನಲ್ಲಿ ಕೆಲವು ಟಾಸ್ಕ್ಗಳು ಆಡಿಸಿದ್ರು, ಚೆನ್ನಾಗಿತ್ತು. ರಜತ್ ಅವ್ರಿಗೂ ಕೊಟ್ಟಿರೋ ಟಾಸ್ಕ್ ಆಗಿರಲಿ, ವಿಕ್ರಮ್ ಅವ್ರಿಗೆ ಕೊಟ್ಟಿರೋ ಟಾಸ್ಕ್ ಆಗಿರಲಿ ಎಲ್ಲ ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಟಾಸ್ಕ್ಗಳು. ಮಂಜಣ್ಣ ಅವ್ರಿಗೂ ಒಂದು ಕೆಲವು ಡೈಲಾಗ್ ಹೇಳಿ ನೋಡೋಣ ಅಂತಂದು, ಅದು ಚೆನ್ನಾಗಿತ್ತು. ಇವತ್ತಿನ ಎಪಿಸೋಡು ಇಷ್ಟೇ. ಹೇಳ್ಕೊಳ್ಳುವಂಥ ಒಂದು ಏನು ಇರಲಿಲ್ಲ. ಆದರೆ ಒಂದು ಕಪ್ಪು ಮುಂದೆ ಕೇಳ್ಕೊಂಡಂತಹ ಕೆಲವು ಹೇಳ್ಕೊಂಡಂಥ ಘಟನೆಗಳು, ಕೆಲವರು ಕೇಳ್ಕೊಂಡಂಥ ರೀತಿ ತುಂಬ ಕನೆಕ್ಟ್ ಆಯಿತು. ಕೆಲವ್ರಿಗೆ ಇದು ಪ್ಲಸ್ ಆಗ್ಬೋದು. ಈ ಸಿಚುವೇಶನಲ್ಲಿ ಲಾಸ್ಟ್ ವೀಕ್ಗಳಲ್ಲಿ ಖಂಡಿತ ತುಂಬ ಯೂಸ್ ಆಗುತ್ತೆ ಇದು ಅನ್ನೋದು ನನ್ನ ಅನಿಸಿಕೆ. ಈ ಲಾಸ್ಟ್ ವೀಕ್ ಆಗಿರೋದ್ರಿಂದ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗಳಿಗೆ ನೀವು ವೋಟ್ ಮಾಡ್ಕೊಳ್ಳಿ. ಜಿಯೋ ಸಿನಿಮಾ ಆ್ಯಪ್ ಡೌನ್ಲೋಡ್ ಮಾಡಿ ಒಬ್ಬರು 99 ಸತಿ ವೋಟ್ ಮಾಡ್ಬೋದು. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ವೋಟ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ಫೈನಲ್ ವೀಕಲ್ಲಿ ತುಂಬ ಟಫ್ ಇದೆ. ಯಾರು ನಮ್ಮ ಕಂಟೆಸ್ಟೆಂಟ್ ಸ್ಟ್ರಾಂಗರು ವೋಟ್ ಬೇಡ, ಇರೋ ಓಟೇ ಸಾಕು ಅಂತ ಖಂಡಿತ ನೆಗ್ಲೆಕ್ಟ್ ಮಾಡಲೇಬೇಡಿ. ಪ್ರತಿಯೊಂದು ಓಟು ಅವಶ್ಯಕತೆ ಆಗಿರುತ್ತೆ. ನಿಮ್ಗೆ ಗೊತ್ತಿರೋರ್ಗು ಅಷ್ಟೇ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ನಿಮ್ಗೆ ಗೊತ್ತಿರೋರ್ಗೆ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರ ಹತ್ರನೂ ವೋಟ್ ಮಾಡಿಸಿ ಒಂದು ಡಿಸರ್ವ್ ಕಂಟೆಸ್ಟೆಂಟ್ನ ಗೆಲ್ಲಿಸಬೇಕಾಗಿ ನನ್ನ ವಿನಂತಿ. ನೀವೇನಂತ ಕಾಮೆಂಟ್ ಮಾಡಿ. ನಮಸ್ತೆ ಕರ್ನಾಟಕ.